ಜಗತ್ತಲ್ಲಿ ದೊಡ್ಡ ವಿಚಿತ್ರ. ನೀರು ಕುಡಿತಾ ಇದೆ ಎಐ. ಚಾಟ್ ಬಾಟ್ ಪ್ರತಿ ಪ್ರಶ್ನೆಗೆ ಒಂದು ಹನಿ ನೀರು ಖಾಲಿ. ಎಐ ನಿಂದ ಜಲಕ್ಷಾಮ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ತುಂಬಾ ವಿಚಿತ್ರ ಮತ್ತು ನಂಬಲ ಸಾಧ್ಯ ಅನಿಸಿದ್ರು ಕೂಡ ಇದು ಸತ್ಯ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಾಟ್ ಜಿಪಿಟಿ, ಜೆಮಿನೈ, ನಾನಾ ಎಐ ಮಾಡೆಲ್ಗಳನ್ನು ನೀವು ಯೂಸ್ ಮಾಡ್ತಿರ್ಬೋದು. ಈ ಎಐಗಳು ನೀರು ಕುಡಿತಾ ಇದ್ದಾವೆ. ಇದನ್ನು ಬೇರೆ ಯಾರೋ ಹೇಳ್ತಾ ಇಲ್ಲ, ಖುದ್ದು ಎಐ ಕ್ರಾಂತಿಯ ಸೃಷ್ಟಿಕರ್ತ, ಚಾಟ್ ಜಿಪಿಟಿನ ಓನರ್, ಓಪನ್ ಎಐನ ಸಿಇಒ ಸ್ಯಾಮ್ ಆಲ್ಟ್ಮನ್ ಇಂಥ ವಿಚಿತ್ರ ಸಂಗತಿಯನ್ನು ಹೊರಗಿಟ್ಟಿದ್ದಾರೆ. ಎಐ ಮಾಡೆಲ್ಗಳು ಚಾಟ್ ಜಿಪಿಟಿ ಎಲ್ಲ ನೀರು ಕುಡಿತಾ ಇದ್ದಾವೆ. ಚಾಟ್ ಜಿಪಿಟಿಯಲ್ಲಿ ಪ್ರತಿ ಬಾರಿ ನೀವು ಒಂದು ಪ್ರಶ್ನೆ ಕೇಳಿದಾಗಲೂ ಕೂಡ ಒಂದು ಹನಿ ನೀರು ಅದು ಕುಡಿದು ನುಂಗ್ತಾ ಇದೆ. 10 ರಿಂದ 50 ಪ್ರಾಂಪ್ಟ್ಸ್ ಕಳಿಸಿದ್ರೆ ಬರೋಬ್ಬರಿ ಅರ್ಧ ಲೀಟರ್ ನೀರನ್ನ ಈ ಚಾಟ್ ಜಿಪಿಟಿ ಕುಡಿದು ಬಿಟ್ಟಿರುತ್ತೆ. ಸೊ ಇದೇ ಸ್ಯಾಮ್ ಆಲ್ಟ್ಮನ್ ಪ್ರಕಾರ ಚಾಟ್ ಜಿಪಿಟಿಗೆ ಪ್ರತಿದಿನ ಎಷ್ಟು ಬರುತ್ತೆ ಗೊತ್ತಾ? ಪ್ರಾಂಪ್ಟ್ಸ್ ಕ್ವಶನ್ 1 ಬಿಲಿಯನ್ಗೂ ಅಧಿಕ ಪ್ರಾಂಪ್ಟ್ಸ್ ಬರ್ತವೆ, ಕ್ವಶನ್ಸ್ ಬರ್ತವೆ. ಜೊತೆಗೆ ಚಾಟ್ ಜಿಪಿಟಿ ಇಂಥ 10 ಎಐ ಮಾಡೆಲ್ಗಳಲ್ಲಿ ಒಂದಷ್ಟೇ, ಇನ್ನೂ ಸುಮಾರಿದಾವೆ ಈ ಥರ. ಹಾಗಿದ್ರೆ ಪ್ರತಿದಿನ ಎಷ್ಟು ನೀರು ಖಾಲಿ ಆಗ್ತಿರ್ಬೋದು ಯೋಚನೆ ಮಾಡಿ. ಹೀಗಾಗಿ ಅಮೆರಿಕದ ಜಾರ್ಜಿಯಾದಲ್ಲಿ ಎಐನಿಂದ ಜಲಕ್ಷಾಮವೇ ಆವರಿಸಿದೆ. ಹಾಗಿದ್ರೆ ಏನು ವಿಚಿತ್ರ ಇದು? ಎಐಗಳು ನೀರು ಕುಡಿಯೋದು ಅಂದರೆ ಏನು? ಜೀವ ಇರದ ಈ ಯಂತ್ರಗಳಿಗೆ ನೀರು ಯಾಕೆ ಬೇಕು? ಫ್ಯೂಚರ್ನಲ್ಲಿ ಇದರಿಂದ ನೀರು ಖಾಲಿಯಾಗಿ ಹೋಗುತ್ತಾ? ಬನ್ನಿದೆಲ್ಲವನ್ನ ಈ ವರದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಎಐಗೆ ಬೇಕು ಕುಡಿಯುವ ನೀರು. ಎಸ್ ಸ್ನೇಹಿತರೆ, ತಮ್ಮ ಅತ್ಯಾಧುನಿಕ ಇಂಟೆಲಿಜೆನ್ಸ್ ಮೂಲಕ ಸದ್ಯ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡೋಕ್ಕೆ ನುಗ್ಗುತ್ತಾ ಇರೋ ಎಐಗಳು ಶುದ್ಧ ನೀರುವಾಕರು. ಯಾಕಂದರೆ ನೀವು ಪ್ರತಿ ಸಲ ಚಾಟ್ ಜಿಪಿಟಿ ಅಂತ ಎಐಗೆ ಪ್ರಾಂಪ್ಟ್ಸ್ ಅಥವಾ ಪ್ರಶ್ನೆ ಕೇಳಿದಾಗ ಎಐ ಅತ್ಯಂತ ಸಂಕೀರ್ಣ ಲೆಕ್ಕಾಚಾರ ನಡೆಸಿ ನೀವು ಕಳಿಸಿರೋದನ್ನು ಅರ್ಥ ಮಾಡಿಕೊಂಡು ರೆಸ್ಪಾಂಡ್ ಮಾಡಬೇಕಾಗತ್ತೆ. ಕೇವಲ ನೀವು ಹೌ ಆರ್ ಯು ಅಂತ ಕೇಳಿದ್ರೆ ಚಾಟ್ ಜಿಪಿಟಿ 1.2 ಲಕ್ಷ ಕೋಟಿ ಕ್ಯಾಲ್ಕುಲೇಷನ್ ನಡೆಸಿ ಉತ್ತರಿಸುತ್ತೆ, ಅದು ಕೂಡ ಸೆಕೆಂಡ್ಸಲ್ಲಿ. ಇಂಥ ಕಾಂಪ್ಲೆಕ್ಸ್ ಕೆಲಸ ಮಾಡೋಕೆ ಸಾಮಾನ್ಯ ಕಂಪ್ಯೂಟರ್ಗಳಿಗೆ ಸಾಧ್ಯನಾ? ಖಂಡಿತ ಇಲ್ಲ. ನಿಮ್ಗೆ ಅನಿಸ್ತಿರ್ಬೋದು, ನಾನು ಬೇಸಿಕ್ ಫೋನ್ನಲ್ಲೂ ಕೇಳ್ತಾ ಇದ್ದೀನಿ, ಬೇಸಿಕ್ ಕಂಪ್ಯೂಟರ್ನಲ್ಲೂ ಕೇಳ್ತಾ ಇದ್ದೀನಿ ಅಂತ. ಆದರೆ ಉತ್ತರ ರೆಡಿ ಆಗ್ತಿರೋದು ನಿಮ್ಮ ಫೋನಲ್ಲಿ ಅಲ್ವಲ್ಲ. ಅದು ಚಾಟ್ ಜಿಪಿಟಿನ ಸರ್ವರ್ಗಳೆಲ್ಲ ಉತ್ತರ ರೆಡಿಯಾಗಿ ನಿಮಗೆ ಬರ್ತಿರೋದು. ಅಲ್ಲಿ ಸೂಪರ್ ಕಂಪ್ಯೂಟರ್ಗಳು ಕೆಲಸ ಮಾಡ್ತಿರ್ತವೆ, ಹೈ ಎಂಡ್ ಪ್ರೊಸೆಸರ್ಗಳು ಕೆಲಸ ಮಾಡ್ತಿರ್ತವೆ ದೊಡ್ಡ ಸಂಖ್ಯೆಯಲ್ಲಿ. ಉದಾಹರಣೆಗೆ ಎನ್ವಿಡಿಯಾದ GPU ಚಿಪ್ಗಳನ್ನು ಬಳಸಲಾಗುತ್ತೆ. ಒಂದೆರಡಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಬಳಸಬೇಕಾಗತ್ತೆ. ಯಾಕಂದರೆ ಚಾಟ್ ಜಿಪಿಟಿ ಅಂತ ಎಐಗೆ ಪ್ರತಿ ನಿಮಿಷಕ್ಕೆ 7 ಲಕ್ಷಕ್ಕೂ ಅಧಿಕ ಕ್ವಶನ್ಸ್, ಪ್ರಶ್ನೆಗಳು, ಪ್ರಾಂಪ್ಟ್ಸ್ ಬರ್ತಾ ಇರ್ತವೆ. ಹೀಗಾಗಿ ಎಐ ಕಂಪನಿಗಳು ಸಾವಿರ ಸಂಖ್ಯೆಯಲ್ಲಿ ಇಂಥ GPUಗಳನ್ನು ಸಂಗ್ರಹಿಸಿ ದೊಡ್ಡ ಗೋಡೌನ್ನಲ್ಲಿ ಅಥವಾ ಡೇಟಾ ಸೆಂಟರ್ನಲ್ಲಿ ಅಳವಡಿಸಿರ್ತಾರೆ. ಮೈಕ್ರೋಸಾಫ್ಟ್ನ ಅಜ್ಯೂರ್ ಡೇಟಾ ಸೆಂಟರ್ನಲ್ಲಿ 30,000 GPUಗಳಿರೋ ಮಾಹಿತಿ ಇದೆ. ಈಗ 30,000 ಕಂಪ್ಯೂಟರ್ಗಳು ಒಂದೇ ಜಾಗದಲ್ಲಿದ್ದರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ಮಾಮೂಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಫೋನ್ಗಳೇ ಕೆಲವೊಮ್ಮೆ ದೀರ್ಘ ಬಳಸಿದಾಗ ಕೆಂಡ ಥರ ಬಿಸಿ ಆಗ್ತವೆ, ಹ್ಯಾಂಗ್ ಎಲ್ಲ ಆಗ್ತವೆ. ಕಂಪ್ಯೂಟರ್ಗಳಿಗೆ ಆಫೀಸಸಲ್ಲಿ AC ಜೋರಾಗಿಟ್ಟಿರ್ತಾರೆ, ಚಳಿ ಆಗುತ್ತೆ ಅಂದರೂ ಕೇಳಲಿಲ್ಲ. ಮನುಷ್ಯರಿಗೆ ಇಟ್ಟಿರೋದಲ್ಲ ಕಂಪ್ಯೂಟ್ರಿಗೆ ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ 30,000, 50,000, ಲಕ್ಷ ಕಂಪ್ಯೂಟರ್ಗಳು ಒಂದೇ ಜಾಗದಲ್ಲಿದ್ದರೆ, ಪ್ರೊಸೆಸರ್ಸ್ ಒಂದೇ ಜಾಗದಲ್ಲಿದ್ದರೆ ಹೇಗಾಗುತ್ತೆ ಯೋಚನೆ ಮಾಡಿ. ಈ ಅಡ್ವಾನ್ಸ್ ಕಂಪ್ಯೂಟರ್ಗಳು ಒಟ್ಟಿಗೆ ಹೈಲಿ ಕಾಂಪ್ಲಿಕೇಟೆಡ್ ಕೆಲಸ ಅಟ್ ಎ ಟೈಮ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಹೀಟ್ ಜನ್ರೇಟ್ ಆಗ್ಬೋದು ಯೋಚನೆ ಮಾಡಿ. ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಅಷ್ಟೊಂದು ಹೀಟಲ್ಲಿ ಚಿಪ್ಗಳ ಕರಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾವಾಗಲೂ ಡೇಟಾ ಸೆಂಟರ್ನ ಆ ಪ್ರೊಸೆಸರ್ಗಳನ್ನು, ಚಿಪ್ಗಳನ್ನು ಕೂಲ್ ಆಗಿಡೋದು ಕೂಡ ಇಂಪಾರ್ಟೆಂಟ್. ಫ್ರೀಸರ್ ಥರ ವಾತಾವರಣ ಬೇಕು. ಇದುವರೆಗೆ ಸಾಮಾನ್ಯ ಡೇಟಾ ಸೆಂಟರ್ಗಳಲ್ಲಿ AC ರೀತಿ ಏರ್ ಕೂಲಿಂಗ್ ಸಿಸ್ಟಮ್ ಬಳಸಲಾಗ್ತಿತ್ತು. ಆದರೆ ಎಐ ಡೇಟಾ ಸೆಂಟರ್ಗಳಿಗೆ ಗಾಳಿ ಸಾಕಾಗ್ತಿಲ್ಲ. ಹೀಗಾಗಿ ಲಿಕ್ವಿಡ್ ಕೂಲಿಂಗ್, ವಾಟರ್ ಕೂಲಿಂಗ್ ಸಿಸ್ಟಮ್ ಬಳಸಲಾಗ್ತಾ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಸ್ನೇಹಿತರೆ, ಮೊದಲು ಚಿಪ್ಗಳನ್ನಿಟ್ಟಿರೋ ಸರ್ವರ್ಗಳಿಗೆ ಪೈಪ್ ಮೂಲಕ ಕೂಲೆಂಟ್ ಹರಿಸಲಾಗುತ್ತೆ. ಕೇವಲ ಸರ್ವರ್ ಅಷ್ಟೇ ಅಲ್ಲ, ಕಟ್ಟಡದ ಮೇಲೆ, ಕೆಳಗೆ, ಗೋಡೆ ಎಲ್ಲ ಕಡೆಗೂ ಕೂಲೆಂಟ್ ಹರಿಸಲಾಗುತ್ತೆ. ಕೂಲೆಂಟ್ ಅಂದರೆ ಅತ್ಯಂತ ತಂಪಾಗಿರೋ ಲಿಕ್ವಿಡ್ ಅಂತ ಅಂದ್ಕೊಳ್ಳಿ. ಈ ಕೂಲೆಂಟ್ ಕಂಪ್ಯೂಟರ್ ಬಳಿ ಇರೋ ಶಾಖವನ್ನು ಹೀರ್ಕೊಂಡು ಹೀಟ್ ಎಕ್ಸ್ಚೇಂಜ್ ಯೂನಿಟ್ಗೆ ತಗೊಂಡ್ಬರುತ್ತೆ. ಹೀಟ್ ಎಕ್ಸ್ಚೇಂಜ್ ಯೂನಿಟ್ನಲ್ಲಿ ನೀರಿನ ಮೂಲಕ ಕೂಲೆಂಟ್ನ ಮತ್ತೆ ತಂಪು ಮಾಡಲಾಗುತ್ತೆ. ಬಳಿಕ ತಂಪಾದ ಕೂಲೆಂಟ್ನ ವಾಪಸ್ ಕಂಪ್ಯೂಟರ್ ಕಡೆಗೆ ಹರಿಸಲಾಗುತ್ತೆ. ಆದರೆ ಇದೇ ವೇಳೆ ಕೂಲೆಂಟ್ನಲ್ಲಿರೋ ಶಾಖ ಹೀರಿಕೊಂಡಿರೋದ್ರಿಂದ ನೀರು ಬಿಸಿಯಾಗಿರುತ್ತೆ. ಆ ಬಿಸಿ ನೀರನ್ನು ಬಳಿಕ ಕೂಲಿಂಗ್ ಟವರ್ಗೆ ತರಲಾಗುತ್ತೆ.
ಅಲ್ಲಿ ಫ್ಯಾನ್ ನೀರಾವಿ ಮೂಲಕ ಬಿಸಿ ನೀರನ್ನು ತಂಪು ಮಾಡೋ ಪ್ರಯತ್ನ ಮಾಡಲಾಗುತ್ತೆ. ಈ ವೇಳೆ ಒಂದಿಷ್ಟು ನೀರು ಆವಿಯಾಗಿ ಹೋಗುತ್ತೆ, ಉಳಿದ ನೀರನ್ನು ಮತ್ತೆ ಕೂಲಿಂಗ್ ಪ್ರಾಸೆಸ್ಗೆ ಕಳಿಸಲಾಗುತ್ತೆ. ಹೀಗೆ ಹಲವಾರು ಬಾರಿ ನೀರನ್ನು ಸರ್ಕ್ಯುಲೇಟ್ ಮಾಡಿ ಕೊನೆಗೆ ನದಿ ಅಥವಾ ಕೆರೆಗೆ ಬಿಡಲಾಗುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ 3 Night 4 Day ಟ್ರಿಪ್ ಅನ್ನ ಆಯೋಜಿಸಿದೆ. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 3ನೇ ತಾರೀಕು 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಲಕ್ಷ ಲೀಟರ್ ಗಟ್ಟಲೆ ನೀರು ನಾಶ. ಆದರೆ ಸಮಸ್ಯೆ ಏನು ಅಂದ್ರೆ, ಈ ಕೂಲಿಂಗ್ ಪ್ರಾಸೆಸ್ ನಲ್ಲಿ 80% ನೀರು 80%ಗಿಂತ ಹೆಚ್ಚು ಆವಿಯಾಗುತ್ತೆ. 100 ಲೀಟರ್ ಬಳಸಿದ್ರೆ 20 ಲೀಟರ್ ಮಾತ್ರ ಉಳ್ಕೊಳ್ಳುತ್ತೆ. ಜೊತೆಗೆ ನೀರು ಅಂದ್ರೆ ಎಲ್ಲಿ ಶುದ್ಧ ನೀರೇ ಬೇಕು. ಯಾಕಂದ್ರೆ ನೀರು ಕ್ಲೀನ್ ಇರಲಿಲ್ಲ ಅಂದ್ರೆ ಸೂಕ್ಷ್ಮ ಜೀವಿಗಳಿರ್ಬೋದು, ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ಇರ್ಬೋದು. ಕೆಟ್ಟ ನೀರಿದ್ರೆ ಪೈಪ್ ಕಟ್ಕೋಬಹುದು. ಹೀಗಾಗಿ ಶುದ್ಧ ಕುಡಿಯುವ ನೀರನ್ನೇ ಕೂಲಿಂಗ್ ಪ್ರಾಸೆಸ್ಗೆ ಬಳಸ್ತಾರೆ. ಅಲ್ಲದೆ ಕೇವಲ ಕೂಲಿಂಗ್ ಪ್ರಾಸೆಸ್ಗೆ ಅಷ್ಟೇ ಅಲ್ಲ, ಈ ಡೇಟಾ ಸೆಂಟರ್ಗೆ ಬೇಕಾದ ವಿದ್ಯುತ್ ಉತ್ಪಾದನೆಗೂ ಭಾರಿ ಪ್ರಮಾಣದಲ್ಲಿ ನೀರು ಖರ್ಚಾಗಿರುತ್ತೆ. 1 kWh ವಿದ್ಯುತ್ ಉತ್ಪಾದನೆ ಆಗೋದ್ರಲ್ಲಿ 2 ಲೀಟರ್ ನೀರು ಆವಿಯಾಗಿರುತ್ತೆ. ಚಿಪ್ ತಯಾರಿಕೆಯಲ್ಲೂ ಕೂಡ ನೀರು ಯೂಸ್ ಆಗಿರುತ್ತೆ. ಒಂದು ಚಿಪ್ಗೆ ಕನಿಷ್ಠ 8 ರಿಂದ 10 ಲೀಟರ್ ನೀರು ಖರ್ಚಾಗುತ್ತೆ. ಹೀಗೆ ಒಂದು AI ಮಾಡೆಲ್ ಕೆಲಸ ಮಾಡೋದಕ್ಕೆ ಲಕ್ಷಾಂತರ ಲೀಟರ್ ನೀರು ಬೇಕು. ಕೇವಲ ChatGPT-3 ಟ್ರೈನ್ ಮಾಡೋದಕ್ಕೇನೆ, ಟ್ರೈನಿಂಗ್ ಕೊಡೋಕ್ಕೆ ಆ ಮಾಡೆಲ್ಗೆ ಬರೋಬ್ಬರಿ 7 ಲಕ್ಷ ಲೀಟರ್ ಶುದ್ಧ ನೀರು ಖರ್ಚಾಗಿದೆ. 7 ಲಕ್ಷ ಲೀಟರ್ ಅಂತ ಹೇಳಿದ್ರೆ ಹತ್ತತ್ರ 3 ಸ್ವಿಮ್ಮಿಂಗ್ ಪೂಲ್ ತುಂಬುವಷ್ಟು ನೀರಿನಷ್ಟು ಲೆಕ್ಕ. ಅಷ್ಟು ನೀರು ಹೋಗಿದೆ, ಹಾಳಾಗಿ ನಾಶವಾಗಿ ಹೋಗಿದೆ. ಕೆಲ ವರದಿ ಪ್ರಕಾರ ಡೇಟಾ ಸೆಂಟರ್ ಇದ್ದ ಪ್ರದೇಶದ ಸುಮಾರು 6% ನೀರು ಕೇವಲ AIಗಾಗಿ ಬಳಕೆಯಾಗಿತ್ತು. ದೊಡ್ಡ ಡೇಟಾ ಸೆಂಟರ್ಗಳಂತೂ ಸಣ್ಣ ಸಣ್ಣ ನಗರಗಳಷ್ಟು ನೀರನ್ನು ಕುಡಿತಾ ಇದ್ದಾವೆ. ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ಗಳಿಗೆ ದಿನಕ್ಕೆ 21 ಲಕ್ಷ ಲೀಟರ್ನಿಂದ 68 ಲಕ್ಷ ಲೀಟರ್ನಷ್ಟು ನೀರು ಬೇಕು. ಹೆಚ್ಚು ಕಡಿಮೆ 4,000 ಜನಕ್ಕೆ ಒಂದು ದಿನಕ್ಕೆ ಬಳಸಲಿಕ್ಕೆ ಆಗುವಷ್ಟು ನೀರು. 2024ರಲ್ಲಿ ಗೂಗಲ್ AIಗಾಗಿ ಸುಮಾರು 2.2 ಸಾವಿರ ಕೋಟಿ ಲೀಟರ್ ನೀರನ್ನು ಖರ್ಚು ಮಾಡಿದೆ. ಮೈಕ್ರೋಸಾಫ್ಟ್ ಕೂಡ 2022ರಲ್ಲಿ ಒಟ್ಟು 6.4 ಬಿಲಿಯನ್ ಲೀಟರ್ ನೀರನ್ನು ಬಳಸಿದೆ. ಹಿಂದಿನ ವರ್ಷಕ್ಕಿಂತ 34% ಜಂಪ್. ಇನ್ನು ಇವಾಗ AI ಬೂಮ್ ಆಗ್ತಿದೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗಿರುತ್ತೆ. ಜಲಕ್ಷಾಮ, ಪ್ರತಿಭಟನೆ. ಈಗ ಆಲ್ರೆಡಿ ಹೇಳಿದ ಹಾಗೆ ಈ ಡೇಟಾ ಸೆಂಟರ್ಗಳಿಗೆ ಶುದ್ಧ ಕುಡಿಯುವ ನೀರೇ ಬೇಕು. ಅದರಲ್ಲೂ ಜಗತ್ತಿನ ಅರ್ಧಕ್ಕರ್ಧ ಡೇಟಾ ಸೆಂಟರ್ಗಳು ನೀರಿನ ಅಭಾವ ಇರುವಂತ ಜಾಗಗಳಲ್ಲಿದ್ದಾವೆ. ಹೀಗಿರುವಾಗ ಇಷ್ಟೊಂದು ಪ್ರಮಾಣ ನೀರನ್ನ ಕೇವಲ AIಗಾಗಿ ಬಳಸಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ. ಅಮೆರಿಕದ ಜಾರ್ಜಿಯಾದಲ್ಲಂತೂ ಡೇಟಾ ಸೆಂಟರ್ ಕಾರಣದಿಂದ ಜಲಕ್ಷಾಮ ಆವರಿಸಿದೆ. ಇಲ್ಲಿನ ಮ್ಯಾನ್ಸ್ಫೀಲ್ಡ್ ಅನ್ನೋ ಜಾಗದಲ್ಲಿ ಫೇಸ್ಬುಕ್ ಮಾತೃ ಸಂಸ್ಥೆ ಮೆಟಾ ಹೊಸ ಡೇಟಾ ಸೆಂಟರ್ ಸ್ಥಾಪಿಸಿದೆ. ಆದ್ರೆ ಈ ಡೇಟಾ ಸೆಂಟರ್ ಶುರುವಾದಾಗಿನಿಂದ ಮ್ಯಾನ್ಸ್ಫೀಲ್ಡ್ ನಲ್ಲಿ ನೀರಿನ ಕೊರತೆ ಉಂಟಾಗಿದೆ, ಅಭಾವ ಉಂಟಾಗಿದೆ, ಅಂತರ್ಜಲ ಕುಸಿದು ಹೋಗಿದೆ. ನಲ್ಲಿ ಆನ್ ಮಾಡಿದ್ರೆ ನೀರೇ ಬರ್ತಿಲ್ಲ ಅಂತ ಜನ ಮೆಟಾ ವಿರುದ್ಧ ಮೆಟ್ಟೊಂದು ಕೈ ತಗೊಳ್ತಿಲ್ಲ ಅಷ್ಟೇ, ಅಷ್ಟು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಕೇವಲ ಅಮೆರಿಕ ಅಷ್ಟೇ ಅಲ್ಲ, ಚಿಲಿ, ಉರುಗ್ವೆ, ಸ್ಪೇನ್ ಸೇರಿದ ಹಾಗೆ ಅನೇಕ ರಾಷ್ಟ್ರಗಳಲ್ಲಿ ಡೇಟಾ ಸೆಂಟರ್ ವಿರುದ್ಧ ಜನ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ನಿಮ್ಮಿಂದಾಗಿ ಜಲಮೂಲಗಳೇ ಬತ್ತು ಹೋಗ್ತಿದಾವೆ, ನಿಮ್ಮ AIಗಳು ನೀರನ್ನ ರಕ್ಕಸರಂತೆ ಕುಡಿದು ಆವಿ ಮಾಡ್ತಿದಾವೆ ಅಂತ ಹೇಳಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಮುಂದೇನು ಸ್ನೇಹಿತರೆ, AI ಇವಾಗಷ್ಟೇ ಶುರುವಾಗ್ತಿದೆ ಆಟ. ಹಾಗಾಗಿ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಬೇಕು. ಇನ್ನು 2 ವರ್ಷಗಳಲ್ಲಿ 2027ರ ವೇಳೆಗೆ AIಗಳಿಗೆ ಜಾಗತಿಕವಾಗಿ 4 ರಿಂದ 6 ಲಕ್ಷ ಕೋಟಿ ಲೀಟರ್ ನೀರು ಬೇಕಾಗತ್ತೆ. ನೆಕ್ಸ್ಟ್ 2 ಇಯರ್ಸ್ ಹೇಳ್ತಿದ್ದೀವಿ. 5 ಇಯರ್ಸ್ 10 ಇಯರ್ಸ್ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಬರೀ 2 ಇಯರ್ಸ್ದೇ ಅಷ್ಟು 4 ರಿಂದ 6 ಲಕ್ಷ ಕೋಟಿ ಲೀಟರ್ ನೀರು. ಅದರ ಅರ್ಥ ಕ್ಯಾಲಿಫೋರ್ನಿಯಾ ರಾಜ್ಯದ ಜನಕ್ಕೆ ಬೇಕಾಗುವಷ್ಟು ಶುದ್ಧ ಕುಡಿಯುವ ನೀರು ಬರೀ AI ಕುಡಿಯುತ್ತೆ ಅಂತ. ಹೀಗಾಗಿ ಜಾಗತಿಕವಾಗಿ ಬಿಗ್ ಟೆಕ್ ಕಂಪನಿಗಳಿಗೆ ನೀರಿನ ಬಳಕೆಯನ್ನ ಕಮ್ಮಿ ಮಾಡಿ ಅಂತ ಆಗ್ರಹ ಮಾಡಲಾಗ್ತಿದೆ. ಗೂಗಲ್, ಮೆಟಾ, ಮೈಕ್ರೋಸಾಫ್ಟ್ 2030ರ ಒಳಗೆ ನಾವು ವಾಟರ್ ನ್ಯೂಟ್ರಲ್ ಆಗ್ತೀವಿ, ಅಂದ್ರೆ ತಮ್ಮ ಅಗತ್ಯತೆಗೆ ಬೇಕಾದ ನೀರನ್ನ ಮರುಬಳಕೆ ಮೂಲಕ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಐಡಿಯಾ ಈಗಲೂ ಇಲ್ಲ, ಸ್ಪಷ್ಟತೆ ಇಲ್ಲ. ಕೆಲವೊಂದು ಕಂಪ್ನಿ ನೋಡ್ತಾ ಇದ್ದಾರೆ ನೀರನ್ನ ಆವಿ ಆಗ್ಲಿಕ್ಕೆ ಬಿಡಬಾರ್ದು, ಆ ರೀತಿ ಬಳಸಕ್ಕಾಗತ್ತಾ, ಡೇಟಾ ಸೆಂಟರ್ನಿಂದ ಉತ್ಪತ್ತಿಯಾದ ಹೀಟನ್ನು ಮನೆಗಳಿಗೆ ಏನಾದರೂ ಕೂಡ ಎನರ್ಜಿಯಾಗಿ ಬಳಸಕ್ಕಾಗತ್ತಾ, ಆ ರೀತಿ ಎಲ್ಲ ಥಿಂಕ್ ಮಾಡ್ತಿದ್ದಾರೆ. ಯುರೋಪ್ನಂತ ಜಾಗದಲ್ಲಿ ಸಿಕ್ಕಾಪಟ್ಟೆ ತಂಪಾದ ವಾತಾವರಣ ಇರೋದ್ರಿಂದ ಹೀಟರ್ ಬಳಸ್ತಾರೆ. ಸೊ ಅದರ ಬದಲಾಗಿ ಇದೇ ಹೀಟ್ ನ ಅಲ್ಲಿಗೆ ಕಳಿಸಬಹುದಾ ಅಂತೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಕೆಲ ತಜ್ಞರು ಈ ಡೇಟಾ ಸೆಂಟರ್ಗಳನ್ನೇ ತಂಪಾದ ವಾತಾವರಣ ಇರೋ ಕಡೆ ಮಾತ್ರ ಅಲ್ಲಿಗೆ ಶಿಫ್ಟ್ ಮಾಡಬಹುದಾ ಅಂತಲೂ ನೋಡ್ತಿದ್ದಾರೆ. ಜನವಸತಿ ಪ್ರದೇಶದಿಂದ ಆರ್ಕ್ಟಿಕ್ ನಂತಹ ಹಿಮಗರ್ಭದಲ್ಲಿ ಅಥವಾ ಸ್ಪೇಸ್ ನಲ್ಲಿ ಇಡೋಕಾಗತ್ತಾ ಅಂತಲೂ
ಚೆಕ್ ಮಾಡ್ತಿದ್ದಾರೆ. ಆದ್ರೆ ಇವೆಲ್ಲ ಇನ್ನೂ ಪ್ರಯತ್ನಗಳಾಗಿ ಉಳಿದಿವೆ. ಇದುವರೆಗೂ ಯಾರು ಪ್ರಾಕ್ಟಿಕಲ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಕೂಡ ಆಗಿರ್ಲಿಲ್ಲ. ಹಾಗಾಗಿ ಮುಂದಿನ ಕೆಲ ವರ್ಷ ಅಂತೂ ಎಐಗಳು ರಕ್ಕಸರಂತೆ ನೀರನ್ನ ಕುಡಿಯೋದು ಗ್ಯಾರಂಟಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನನ್ಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.